ನನ್ನ ಪ್ರಕಾರ ಆಪರ್ಚುನಿಟಿ ಅನ್ನೋದು ಮನುಷ್ಯನ್ಗೆ 2 ಥರ ಬರ್ಬೋದು. ಒಂದು ತಾನಾಗಿ ತಾನೇ ಬರ್ಬೋದು, ಇಲ್ಲಾಂದ್ರೆ ಯಾರು ನಿಮಗೆ ಕ್ರಿಯೇಟ್ ಮಾಡಿ ಕೊಡ್ಬೋದು. ತಾನಾಗಿ ತಾನೇ ಬಂದಿರೋ ಆಪರ್ಚುನಿಟಿನ ನೀವು ಯೂಸ್ ಮಾಡಿಕೊಂಡು ಒಂದು ಸ್ಟೆಪ್ ಗ್ರೋ ಆಗೋದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ. ಬಟ್ ಯಾರಾದರೂ ನಿಮಗೆ ಕ್ರಿಯೇಟ್ ಮಾಡಿ ಕೊಟ್ಟಿರ್ತಾರೆ, ಅದರಿಂದ ನೀವು ಯೂಸ್ ಮಾಡ್ಕೊಂಡು ಒಂದು ಸ್ಟೆಪ್ ಗ್ರೋ ಆಗಿದ್ದೀರಾ ಅಂತಂದರೆ ಗುರು, ನೀವು ಆ್ಯಕ್ಚುಲಿ ನೀವು ಗ್ರೇಟ್ ಅಲ್ಲ. ನಿಮ್ಗೆ ಯಾರು ಆ ಟೈಮಲ್ಲಿ ಏನು ಮಾಡಿ ಟ್ರಸ್ಟ್ ಮಾಡಿ ಬಿಲೀವ್ ಮಾಡಿ ನಿಮ್ಮದು ನಾಲೆಜ್ನ ನೋಡಿ ಆ ಟೈಮಲ್ಲಿ ನಿಮಗೆ ಒಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡಿ ಕೊಟ್ಟಿರ್ತಾರೆ, ಆ್ಯಕ್ಚುಲಿ ಅವರು ಗ್ರೇಟು. ಏನಕ್ಕೆ ಅಂತಂದರೆ ಅವ್ರು ಮನ್ಸು ಕೊಟ್ಟಿರೋ ಯಾರಿಗಾರು ಕೊಟ್ಬೋದಿತ್ತು. ಬಟ್ ನಿಮ್ಮನ್ನೇ ಚೂಸ್ ಮಾಡಿ ಕೊಟ್ಟಿದ್ದಾರೆ ಅಂತಂದರೆ ನೀವು ಅವರು ಸ್ಪೆಷಲ್ ಆಗಿರ್ತಿಲ್ಲ ಅಂದರೆ ಅವ್ರು ನಿಮ್ಗೆ ಸ್ಪೆಷಲ್ ಆಗಿರ್ತಾರೆ. ಸೊ ದಿಸ್ ಇಸ್ ದ ಬೆಸ್ಟ್ ಟೈಮ್ ಅನಿಸುತ್ತೆ ನೀವು ಹೋಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ನಾನಿಲ್ಲಿ ಸೂಪರ್ ಆಗಿದ್ದೀನಿ ಗುರು. ಏನಪ್ಪ ವಿಷಯ ಅಂತಂದರೆ ನಾಳೆ ನವೆಂಬರ್ 27 ನಮಗೆಲ್ಲ ನಾರ್ಮಲ್ಲು. ಬಟ್ ಯಾರೆಲ್ಲ US ಬೇಸ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇರ್ತೀರೋ ಅವ್ರಿಗೆ ಗೊತ್ತಿರುತ್ತೆ ನಾಳೆ ಏನು ಅಂತ. ಆ್ಯಕ್ಚುಲಿ ನಾಳೆ ಬಂದು ಥ್ಯಾಂಕ್ಸ್ ಗಿವಿಂಗು ಗುರು. ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ, ನಾವು ಆಲ್ರೆಡಿ ನವೆಂಬರ್ ಮಂತಲ್ಲಿ ಇದ್ದೀವಿ. ನೆಕ್ಸ್ಟ್ ಒಂದೇ ಮಂತ್ ಇರೋದು ಡಿಸೆಂಬರ್ ಆಯಿತು ಅಂತಂದರೆ ಈ ವರ್ಷನೇ ಕ್ಲೋಸ್ ಆಗುತ್ತೆ. 26 ಹೊಸ ವರ್ಷ ಬರುತ್ತೆ. ಸೊ ನಿಮ್ಗೆ ಯಾರೆಲ್ಲ ಈ ವರ್ಷದಲ್ಲಿ ತುಂಬ ಡಿಫಿಕಲ್ಟ್ ಟೈಮ್ ನಿಮ್ಗೆ ಹೆಲ್ಪ್ ಮಾಡಿದಾರೋ ಅವ್ರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳಿ. ಏನಕ್ಕೆ ಅಂತಂದ್ರೆ ಆ ಟೈಮಲ್ಲಿ ನಿಮ್ಗೆ ದೇವ್ರು ಬಂದು ಹೆಲ್ಪ್ ಮಾಡಿರಲ್ಲ, ದೇವ್ರ ಬದಲು ಇವ್ರು ಬಂದು ನಿಮ್ಗೆ ಹೆಲ್ಪ್ ಮಾಡಿರ್ತಾರೆ. ಅವ್ರಿಗೆ ಆದ್ರೆ ಥ್ಯಾಂಕ್ಸ್ ಹೇಳಿ. ಸೊ ಯಾರೆಲ್ಲ ಹೆಲ್ಪ್ ಮಾಡಿದ್ದೀರಾ ಅವ್ರು ಆ್ಯಕ್ಚುಲಿ ನೀವು ದೇವ್ರಿಗೆ ಥ್ಯಾಂಕ್ಸ್ ಹೇಳಿ. ಏನಕ್ಕೆ ಅಂದರೆ ದೇವ್ರು ನಿಮ್ಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾನೆ ಹೆಲ್ಪ್ ಮಾಡೋದಕ್ಕೆ.